ನನ್ನ ಪ್ರೀತಿಯ ಕರ್ನಾಟಕ ಜನತೆ ಶುಭ ಮುಂಜಾನೆ. ಹೇ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ನ್ಯೂ ಲಾಗ್. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಹಾಗಿದ್ರೆ ಇವತ್ತಿನ ಲಾಗನ್ನು ಸ್ಟಾರ್ಟ್ ಮಾಡೋಣ. ಏನಪ್ಪ ಲಾಗ್ ಅಂತಂದರೆ ಸ್ವಲ್ಪ ಎಡಿಟಿಂಗ್ ವರ್ಕ್ ಪೆಂಡಿಂಗ್ ಇದೆ. ಎಡಿಟಿಂಗ್ ವರ್ಕ್ ಮಾಡ್ತೀನಿ. ಇವಾಗ ಎಡಿಟಿಂಗ್ ವರ್ಕ್ ಕಂಪ್ಲೀಟ್ ಆದಮೇಲೆ ಇವತ್ತಿನ ದಿನ ಯಾವ ಥರ ಇರ್ತದೆ ಅನ್ನೋದನ್ನು ತೋರಿಸೋದೇ ಈ ಲಾಗ್ದ ವಿಶೇಷತೆ ಅಂತ ಹೇಳ್ಬೋದು. ಹಾಗಿದ್ರೆ ಸ್ಟಾರ್ಟ್ ಮಾಡೋಣ. ಎಡಿಟಿಂಗ್ ವರ್ಕ್ ಸಿಕ್ಕಾಪಟ್ಟೆ ಪೆಂಡಿಂಗ್ ಇರೋದ್ರಿಂದ ತುಂಬಾ ಕೈ ಹಿಡಿತದೆ. ಆಲ್ಮೋಸ್ಟ್ ಆಲ್ ಇವಾಗ ಲಂಚ್ ಟೈಮ್ ಬಂತು. ಇವಾಗ 2:30 ಆಯಿತು. ನಾನು ಇವಾಗ ಸ್ವಲ್ಪ ಊಟ ಮಾಡ್ಕೊಂಬರ್ತೀನಿ. ಊಟ ಮಾಡ್ಕೊಂಡಾದ್ಮೇಲೆ ಮತ್ತೆ ನಾನು ವರ್ಕ್ನ ಕಂಟಿನ್ಯೂ ಮಾಡ್ತೀನಿ. ಇವಾಗ ಜಸ್ಟ್ ಊಟ ಮಾಡ್ಕೊಂಬಂದೆ, ಹಾಗೆ ಸ್ವಲ್ಪ ನ್ಯಾಪ್ನ ಮುಗಿತೆ. ಇವಾಗ ಮತ್ತೆ ನಮ್ಮದು ವರ್ಕನ್ನು ಸ್ಟಾರ್ಟ್ ಮಾಡಿ ತುಂಬ ಅಂದರೆ ತುಂಬ ವರ್ಕ್ ಪೆಂಡಿಂಗ್ ಇದೆ. ಮಾರ್ನಿಂಗಿಂದ ಎಡಿಟಿಂಗ್ ಮಾಡ್ತಾಯಿದ್ದೀನಿ, ಮುಗಿತಾನೆ ಇಲ್ಲ. ನೋಡೋಣ ಇವತ್ತು ಆಗ್ತಿತ್ತಿಲ್ಲ ಅಂತ ಚೆಕ್ ಮಾಡೋಣ ಒಂದ್ಸಲಿ. ಇವಾಗ ಮತ್ತೆ ಸ್ಟಾರ್ಟ್ ಮಾಡೋಣ. ಇವಾಗ ಮಾರ್ನಿಂಗಿಂದ ನಾವು ವಿಡಿಯೋನ ಎಡಿಟ್ ಮಾಡಿದ್ವಿ. ಇವಾಗ ಒಂದ್ಸಲಿ ಚೆಕ್ ಮಾಡಿಬಿಡ ಯಾವ ಥರ ಎಡಿಟ್ ಆಗಿದೆ ಅಂತ ನೋಡ್ತೀನಿ. ಇವಾಗ ವಿಡಿಯೋ ಮಾತ್ರ ಬಾಳ್ಳೆಂದೈತೆ, ನೋಡೋಣ ಅಂತ. ಆಲ್ಮೋಸ್ಟ್ ಆಲ್ ವರ್ಕ್ ಮಾಡಿ ಆಯಿತಾ. ಇನ್ನೂ ಸ್ವಲ್ಪ ವರ್ಕ್ ಪೆಂಡಿಂಗ್ ಇದೆ. ಇವತ್ತಿನ ಲಾಗ್ದು ಏನು ವಿಶೇಷತೆಪ್ಪ ಅಂದರೆ ಸಂಡೇ ಎಲ್ಲರೂ ಹೊರಗಡೆ ಹೋಗೋಣ ಅಂತ ಫ್ರೆಂಡ್ ಮೀಟಾಗಿ ಹೋಗ್ತಿದ್ದೀನಿ. ಇದೇ ಇವತ್ತಿನ ಲಾಗ್ದ ವಿಶೇಷತೆ ಅಂತ ಹೇಳ್ತೀನಿ. ಹಾಗಿದ್ದು ಇವಾಗ ಹೊಡೋ ಸಮಯ, ಹೊಡೋಣ. ಇವಾಗ ಹೊರಡೋಣ. ಇವಾಗ ನಾವು ರಾಮಗಟ್ಟಿಯಿಂದ ತಾಳಕ್ಕೆ ಹೋಗ್ತಿದ್ದೇವೆ. ತಾರಳ ರೀಚ್ ಆಗ ಸುಮಾರು ಒಂದು ಹಾಫ್ ಆನ್ ಅವರ್ ಆಗ್ಬೋದಾ. ಇದೇ ರೋಡಿಂದ ಮುಂದ್ಗಡೆ ಹೋದರೆ ಅದು ತಾರಳ ರೋಡಿಗೆ ಕನೆಕ್ಟ್ ಆಗ್ತೈತೆ. ಇದು ನೋಡ್ತಿದ್ರಿ, ಇದು ತಾರಳ ರೋಡ್ ಇದೆ. ಇಂಡಸ್ಟ್ರಿಯಲ್ ಏರಿಯಾ ಆಗಿಂದ ಈ ರೋಡಲ್ಲಿ ಸ್ವಲ್ಪ ಟ್ರಾಫಿಕ್ ಜಾಸ್ತಿ ಆಗೈತೆ. ಯಾಕಂದರೆ ಆಲ್ಮೋಸ್ಟ್ ಆಲ್ ಎಲ್ಲರೂ ಆಫೀಸ್ ಇದೇ ರೋಡಿಂದ ಹೋಗ್ತಾರೆ. ಮೊದಲಿಲ್ಲೇ ಬರೇ ಸಿಕ್ಕಾಪಟ್ಟೆ ಹೊಲಗಳ ಗಿಡಗಳ ಇದೇ ಇತ್ತು. ಭಾಳ ಅಂದ್ರೆ ಭಾಳ ಚಲೋ ಇತ್ತು. ರೈತರು ಆಲ್ಮೋಸ್ಟ್ ಆಲ್ ಇದೇ ರೋಡಿಂದ ಹೊರಡೋದು.
ನಾವು ಇವಾಗ ನಿಯರ್ ಟು ಏರ್ಪೋರ್ಟ್ ಹತ್ರ ಇದ್ದೇವೆ. ಏರ್ಪೋರ್ಟ್ ಬ್ಯಾಕ್ ಗೇಟಿಗೆ ಭಾಳ ಹತ್ರ ಆಗ್ತೈತಿ ಇದು ರೋಡ. ನೀವು ನೋಡ್ತಿದ್ದೀರಿ ರೈತರ ಹೊಲದಲ್ಲಿ ಮೆಂತೆ ಸಬ್ಬಸಿ ಕಿರಿಕ್ಸಾಲಿ ಹಾಕಿ ಸೊಪ್ಪು ಹಾಕಿದಾರ. ಕೆಲವೊಬ್ರು ಗೊಂಜಾಳ ಹಾಕಿದಾರ, ಕೆಲವೊಬ್ರು ಬಾಳೆ ಹಾಕಿದಾರ. ತಾರಿಹೊಳ ರೀಚ್ ಆಗಿ ನಮಗೆ ಇನ್ನೊಂದು 4 ಕಿಲೋಮೀಟರ್ ಐತೆ. 4 ಕಿಲೋಮೀಟರ್ ಆದ್ಮೇಲೆ ನಾವು ತಾರಿಹೊಳ ರೀಚ್ ಆಗ್ತದೆ. ಇವಾಗ ಇಲ್ಲೇನು ರೂಮ್ ನೋಡ್ತಿದ್ದಿಲ್ಲ ನೀವು, ಇದೇನಾಗ್ತೈತಿ ಇದು ಗಾಮಗಟ್ಟಿ ಇಂಡಸ್ಟ್ರಿಯಲ್ ಏರಿಯಾಗೆ ಹೋಗ್ತಿದ್ದ. ಆಲ್ಮೋಸ್ಟ್ ಎಲ್ಲ ಕಂಪ್ನಿಗಳು ಬಂದಿದ್ದಾವ, ಇನ್ನೂ ಕೆಲವೊಂದು ಕಂಪ್ನಿಗಳು ಬರ್ತಿದ್ದಾವ. ಫಾರ್ಮ್ ಹೌಸ್ ಮಾತ್ರ ಗಿಚ್ಚಿತ್ತು, ಇದ್ರಲ್ಲಿ ಯಾರ್ದು ಏನೋ ಗೊತ್ತಿಲ್ಲ. ಇದೆ ಭಾಳ ಚಂದ ಐತಿ. ನಾವು ಇವಾಗ NH4 ಬೈಪಾಸಿಗೆ ನಿಯರ್ ಇದ್ದೇವೆ. ಇದೇನು ನೋಡ್ತಿದ್ದೀರಿ ರೋಡ್ ಇದು ಪುಣೆ ಬೆಂಗಳೂರು ರೋಡ್ ಇದೆ NH4. ಇವಾಗ ನಾವು ಬಂದು ತಾರಿಹೊಳ ರೀಚ್ ಆದ್ವಿ. ಇವಾಗ ನಾವು ತಾರಿಹೊಳ ಇಂಡಸ್ಟ್ರಿಯಲ್ ಏರಿಯಾದಲ್ಲಿದ್ದೇವೆ. ಇಲ್ಲೇನು ನೋಡ್ತಿದ್ದೀರಿ ಎಲ್ಲ ಇಂಡಸ್ಟ್ರೀಸ್ ಇವೆ. ಬಟ್ ಸಂಡೇ ಇರೋದ್ರಿಂದ ಎಲ್ಲ ಬಂದದ. ಇವಾಗ ನಾವು ನಿಯರ್ ಟು ಬ್ಯಾಂಕ್ ಇದೆ, ತಾರಿಹೊಳ ಹತ್ರ ಇದ್ದೇವೆ. ಮೀನು ಮಾರ್ತಿದ್ದಾರಲ್ಲೇ ಎಲ್ಲ. ಸಂಡೇ ಇರೋದ್ರಿಂದ ಸಂತೆ ಹೆಚ್ಚಾರಿಲ್ಲ. ನಾವು ಇವಾಗ ತಾರಿಹೊಳದಲ್ಲಿದ್ದೇವೆ. ಇವಾಗ ನಾವು ತಾರಿಹೊಳ ಊರು ಒಳಗಡೆ ಬಂದಿವೆ. ನಾವು ಇವಾಗ ದುಮ್ನಾಡಕ್ಕೆ ಹೊರಟಿದ್ದೇವೆ. ಎಲ್ಲ ಹೊಲಗಳ ಇರೋದಿಲ್ಲ. ಆಲ್ಮೋಸ್ಟ್ ಅಲ್ಲಿ ಎಲ್ಲ ರೈತರ ಹೊಲದೊಳಗಡೆ ಕೆಲಸ ಮಾಡಕತ್ತಾರ. ಇಲ್ಲಿ ಸುತ್ತಮುತ್ತ ಮಾವಿನ ತೋಪುಗಳೇ ಇರೋದ. ಆಲ್ಮೋಸ್ಟ್ ಅಲ್ಲಿ ಮಾವಿನ ಗಿಡನೇ ಇರ್ತಾವೆಲ್ಲ. ಇದೇನು ದುಮ್ಮಾಳ ರೂಟ್ ಇದೆಯಲ್ಲ, ಈ ರೂಟಲ್ಲಿ ಕೋಳಿ ಫಾರ್ಮ್ಗಳು ಚಲೋ ಆಗ್ತಾವ. ಕಂಟಿನ್ಯೂಸ್ ಕೋಳಿ ಫಾರ್ಮ್ ಬರ್ತಾವಿಲ್ಲಿ. ಇಲ್ಲಿ ಆಲ್ಮೋಸ್ಟ್ ಎಲ್ಲ ಸಿಮೆಂಟ್ ಬ್ಲಾಕ್ಸ್, ಆಮೇಲೆ ರೆಡಿಮೇಡ್ ವಾಲ್ಸ್ ಸಿಮೆಂಟದ್ದು ರೆಡಿ ಆಗ್ತಾವ. ಸುತ್ತಮುತ್ತ ಗುಡ್ಡನೇ ಇದೆ ಇಲ್ಲ.
ಚೆನ್ನಾಗಿದೆ ಒಂಥರ. ನಾವು ಕಲಘಟಗಿ ರೋಡಿಗೆ ಕನೆಕ್ಟ್ ಆಗಿವೆ. ಆಲ್ಮೋಸ್ಟ್ ಎಲ್ಲ ದೊಡ್ಡ ದೊಡ್ಡ ಕಂಪ್ನಿ ಇರ್ತಾವೆ ಇಲ್ಲಿ. ಗೇರ್ದು ಬೇರೆ ಬೇರೆ ಕಂಪ್ನಿಗಳಿದ್ದಾವೆ, ಚಲೋ ಅದ. ದುಮ್ಮಾಡ್ ರೀಚ್ ಆಗ ಇನ್ನೊಂದು 2.5 ಕಿಲೋಮೀಟರ್ ಆಗ್ತೈತೆ. ಚೆನ್ನಾಗಿದೆ ರೂಟ್ ಒಂಥರ ಇದು. ರೈತರಿಲ್ಲ ಆಲ್ಮೋಸ್ಟ್ ಅಲ್ಲೆಲ್ಲ ಟಮಾಟಿ ಬೆಳೆದಾರ, ಗೊಂಜಾಳ ಬೆಳೆದಾರ. ಮತ್ತು ಫ್ರೆಂಡ್ಸ್, ನಾವು ಇವಾಗ ದುಮ್ಮಡದಲ್ಲಿದ್ದೇವೆ. ಇವಾಗ ನೆಕ್ಸ್ಟ್ ನಾವು ನೀರ್ಸಾರು ಹೊರಡ್ತಿದ್ದೇವೆ. ನಾವು ಇವಾಗ ನೀರ್ಸಾರು ಹೊಂಟಿದ್ದೇವೆ. ಇದು ಶಾರ್ಟ್ಕಟ್ ದುಮ್ಮಾಡ್ ಒಳಗಡೆಯಿಂದ ರೂಟ್ ಐತಿದೆ. ಇಲ್ಲಿಂದ ಕರೆಕ್ಟ್ 3 ಕಿಲೋಮೀಟರ್ ಆಗ್ತೈತೆ. ನಿಮಗೂ ತೋರಿಸ್ತಾ ಹೋಗ್ತೇನೆ ಯಾವ ಥರ ಇದೆ ಊರು ಅನ್ನೋದನ್ನು. ನೋಡ್ರಿ, ಇದು ನಮ್ಮ ಸರ್ಕಾರಿ ಶಾಲೆಗಳೆಲ್ಲ ಹೆಂಗಿದಾವ. ನೀವು ನೋಡ್ತಿದ್ದೀರಿ, ಈ ಭಾಗದ ಜನ ಇಲ್ಲಿ ಹತ್ತಿ, ಜೋಳ, ಸೋಯಾಬೀನ್ ಭಾಳ ಬೆಳಿತಾರೆ. ಆಲ್ಮೋಸ್ಟ್ ಅಲ್ಲಿ ಎಲ್ಲ ಫಸಲು ತೆಗೆದಿದ್ದಾರೆ ಇವಾಗ. ಇನ್ನೇನು ನೆಕ್ಸ್ಟ್ ಇವಾಗ ಬೇಸಿಗೆ ಐತಿ. ಇವಾಗ ನೆಕ್ಸ್ಟ್ ಇನ್ನೇನು ಪೀಕ್ ಸ್ಟಾರ್ಟ್ ಮಾಡೋದು, ಇನ್ನೆಲ್ಲ ಪ್ರೊಸೆಸ್ ಎಲ್ಲ ಸ್ಟಾರ್ಟ್ ಮಾಡ್ಕೊಂಡು ಹಂಗೆ ಮುಂದೆ ಸ್ಟಾರ್ಟ್ ಮಾಡ್ತಾರೆ ಇವಾಗ. ಇಲ್ಲಿ ನೋಡ್ರಿ ಮನೆಗಳೆಲ್ಲ ಹೆಂಗಿದಾವ. ಏನೋ ಒಂಥರ ಖುಷಿ ಅನಿಸ್ತೈತೆ ಹಳ್ಳಿ ಜೀವನ. ಸಿಟಿ ಒಳಗೆ ಲೈಫ್ ಬೇರೆ ಇರ್ತೈತಿ, ಹಳ್ಳಿ ಒಳಗೆ ಲೈಫ್ ಬೇರೆ ಇರ್ತೈತಿ. ಬಟ್ ಹಳ್ಳಿ ಒಳಗಿದ್ದಾರೆ ಸಿಟಿ ಬೇಕಂತಾರ, ಸಿಟಿ ಒಳಗಿದ್ದಾರೆ ಹಳ್ಳಿ ಬೇಕಂತಾರ. ಬಟ್ ಯಾರು ಏನಿದ್ರೆ ಇನ್ನು ಬಟ್ ನೆಮ್ಮದಿ ಇದ್ರೆ ಸಾಕು ಲೈಫಿಗೆ. ನೆಮ್ಮದಿ ಇಲ್ಲ ಅಂತಂದ್ರೆ ಎಲ್ಲಿದ್ರು ಕಷ್ಟನೇ. ಫ್ರೆಂಡ್ಸ್, ನಾವು ಇವಾಗ ಹೊಂಟೇವಿ. ಎಲ್ಲಿ ಹೊಂಟೇವಿ ಗೊತ್ತಾಗೈತಿ. ಕಾಡು ಅನ್ಸೋದೈತಿ ಒಂಥರ ಇದೆ. ಏನೋ ಒಂಥರ ಫಾರ್ಮ್ ಹೌಸ್ ಎಲ್ಲ ಗಿಚ್ಚ ಐತಿ ಮಾತ್ರ ಈ ಏರಿಯಾ ಒಳಗಡೆ. ಮೀನಿಗೇನು ಸಾಕ್ತಾರ ಅಂತ ನೋಡು ಅಂತ ಹೇಳ್ರಿ. ಮೀನು ಹೆಂಗೆ ಸಾಕ್ತಾರ, ಎಲ್ಲಿ ಸಾಕ್ತಾರ ನೋಡಿ ತೋರಿಸ್ತೇನೆ ನಿಮ್ಗೆ. ಏನೋ ಒಂಥರ ಮಸ್ತ್ ಆಗುತ್ತೆ ಇದು ಏರಿಯಾ. ಫ್ರೆಂಡ್ಸ್, ಇಲ್ಲೇ ಗೌರ್ಮೆಂಟದ ಮೀನುಗಾರಿಕೆ ಇಲಾಖೆ ಐತಂತ. ಇವತ್ತು ಸಂಡೇ ನೋಡ್ತೇನೆ, ಒಂದು ವೇಳೆ ಓಪನ್ ಇತ್ತಂದ್ರೆ ನಾನು ನಿಮಗೆ ತೋರಿಸ್ತೇನೆ. ಇಲ್ಲಂತಂದ್ರೆ ಇನ್ನೊಂದು ದಿನ ಬರೋಣ ಅಂತ. ಆಲ್ಮೋಸ್ಟ್ ಅಲ್ಲಿ ನಾವು ಇವಾಗ ನೀರ್ಸಾಗರ್ ಜಲಾಶಯ ನೇರಿದ್ದಾವೆ. ಇಲ್ಲೇನು ಜನ ಬರ್ತಾರಲ್ರಿ, ಎಲ್ಲ ಇದು ನೋಡೋಕೆ ಬರ್ತಾರೆ. ನಿಮಗೂ ತೋರಿಸ್ತೇನೆ ಇವತ್ತು ಹೆಂಗೆ ಐತಿ ಅನ್ನೋದು. ಫ್ರೆಂಡ್ಸ್, ನಾವು ಇವಾಗ ಮೀನುಗಾರಿಕೆ ಡಿಪಾರ್ಟ್ಮೆಂಟ್ ಹತ್ರ ಇದ್ದೇವೆ. ನಿಮಗೆ ತೋರಿಸ್ತೇನೆ ಇವಾಗ. ಇದೇ ನೋಡ್ತಿದ್ದೀರಿ ನೀವು, ಕರ್ನಾಟಕ ಸರ್ಕಾರ ಮೀನುಗಾರಿಕೆ ಇಲಾಖೆ, ಮೀನುಗಾರಿಕೆ ಸಹಾಯಕ ನಿರ್ದೇಶಕರು, ಮೀನು ಮರಿ ಪಾಲನಾ ಕೇಂದ್ರ, ನೀರಸಾಗರ. ನಿಮಗೇನಾದರೂ ಬೇಕಂದ್ರೆ ಇಲ್ಲಿ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿರಿ. ನಿಮ್ಮ ಮೀನು ಮರಿಗಳು ತೊಗೊಳ್ರಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊಳ್ತೀನಿ. ಫ್ರೆಂಡ್ಸ್, ಇಲ್ಲಿ ಮೀನು ಮರಿ ಸಾಕ್ತಾರೆ. ಯಾರು ರೈತರ ಮೀನು ಸಾಕ್ತಬೇಕಾ ಅಂತಂತಂದ್ರೆ ಇಲ್ಲಿ ಬಂದು ಕಾಂಟ್ಯಾಕ್ಟ್ ಮಾಡಿರಿ. ಆಲ್ರೆಡಿ ಕಾಂಟ್ಯಾಕ್ಟ್ ಡೀಟೇಲ್ಸ್ ನಾನು ಕೊಟ್ಟಿರ್ತೀನಿ. ಇವಾಗ ಒಳಗಡೆ ಹೋಗ್ತೀನಿ, ಮೀನು ಹೆಂಗೆ ಸಾಕಿದ್ದಾರೆ ಅಂತ ತೋರಿಸ್ತೇನೆ ನಿಮಗೆ. ಇಲ್ಲಿ ನೋಡ್ರಿ, ಈ ಥರ ಕಂಫರ್ಟ್ಮೆಂಟ್ ಮಾಡ್ಕೊಂಡಿರ್ತಾರೆ. ಇದ್ರೊಳಗೆ ನೀರು ನಿಂದಿರ್ತಾರೆ. ನೀರು ನಿಂದಿಸಿದಾದ್ಮೇಲೆ ಮೀನು ಮರಿ ಉತ್ಪಾದನೆ ಮಾಡ್ತಾರೆ. ಇಲ್ಲಿ ನೋಡ್ರಿ, ಇಲ್ಲಿ ತೋರಿಸ್ತೀನಿ. ಹಿಂಗದ ನೋಡ್ರಿ, ಇಲ್ಲಿ ಮೀನು ಮರಿಗಳ
ಇಲ್ಲಿ ಸಿಗ್ತಾವೆ. ಯಾರು ರೈತರು ಬಂದು ಇಲ್ಲಿ ಬಂದು ತೊಗೊಂಡು ಹೋಗ್ಬೋದು. ಅವ್ರಿಗೆ ಯಾವ ಸೈಜ್ ಬೇಕಾ ಅಕಾರ್ಡಿಂಗ್ ಟು ಹೇಳಿದ್ರೆ ಅವ್ರ ಮೀನು ಮರಿಗಳು ಕೊಡ್ತಾರೆ. ಇಲ್ಲೇನು ನೋಡ್ತಿದ್ದೀರಿ ನೀವು, ಎಲ್ಲೆಲ್ಲ ದೊಡ್ಡ ದೊಡ್ಡ ಟ್ಯಾಂಕ್ ಮಾಡಿದ್ದಾರೆ. ಈ ಟ್ಯಾಂಕಲ್ಲಿ ಮೀನು ಮರಿ ಉತ್ಪಾದನೆ ಮಾಡ್ತಾರೆ ಮತ್ತು ಅದನ್ನ ಸಾಕಾಣಿಕೆನೂ ಮಾಡ್ತಾರೆ. ಮೀನು ಮರಿಗಳು ಬೇಕಂದ್ರೆ ರೈತರು ಕೊಡ್ತಾರೆ. ಮೀನುಗಾರಿಕೆ ಇಲಾಖೆಯಿಂದ ಇಷ್ಟೊಂದು ಅನುಕೂಲತೆಗಳಿದ್ದಾವೆ. ನೀವು 50 ಪೈಸೆಗೆ ಒಂದು ಮರಿ ಅಂತೆ, ಬಟ್ ನನಗೂ ಅದ್ರ ಬಗ್ಗೆ ಸರಿಯಾದ ಮಾಹಿತಿಗಳಿಲ್ಲ. ನೀವು ಬಂದು ಡೈರೆಕ್ಟ್ ಅವರ ಉನ್ನತ ಅಧಿಕಾರಿಗಳ ಜೊತೆ ಮಾತಾಡ್ರಿ, ಅದ್ರ ಬಗ್ಗೆ ತಿಳ್ಕೊಳ್ರಿ ಅಂತ ನಾನು ನಿಮಗೆ ಹೇಳ್ಬೋದು. ಮೀನು ಮರಿ ಸಾಕೋದನ್ನು ತೋರಿಸಿದೆ. ಇವಾಗ ನಾವು ನೀರು ಸಾಗರಕ್ಕೆ ಹೋಗೋಣ. ಅದು ಹೆಂಗೆ ತೋರಿಸ್ತೀನಿ ನಿಮಗೆ. ಇವಾಗ ಎಲ್ಲರೂ ಬಂದರೆ ಸಂಡೇ ಅಲ್ಲೇ ಇರುತ್ತೆ, ಎಲ್ಲರೂ ನೋಡೋಕೆ ಬಂದಿರ್ತಾರೆ. ಇವಾಗ ನಾವು ಆನ್ ದಿ ವೇ ಟು ನೀರು ಸಾಗರ ಇದ್ದೇವೆ. ತೋರಿಸ್ತೇನೆ ನಿಮಗೆ ಹೆಂಗಿದೆ ಅನ್ನೋದನ್ನು. ಫ್ರೆಂಡ್ಸ್, ಏನು ನೋಡ್ತಿದ್ದೀರಿ ನೀವು? ಇದು ಎಂಟ್ರೆನ್ಸ್ ಇದೆ ನೀರು ಸಾಗರದ. ಇಲ್ಲೇನು ನೋಡ್ತಿದ್ದೀರಿ ನೀವು? ಆಲ್ಮೋಸ್ಟ್ ಎಲ್ಲ ಜನ ಬಂದಾರ, ವೀಕೆಂಡಿಗೆ ಟ್ರಿಪ್ಪಿಗೆ ಬಂದಾರ, ಬಾಕ್ಸ್ ಎಲ್ಲ ತೊಗೊಂಬಂದಾರ. ಇಲ್ಲೇ ಬಂದು ಊಟನೂ ಮಾಡಕತ್ತಾರ. ನೀವು ನೋಡ್ತಿದ್ದೀರಿ ಇದು ನೀರು ಸಾಗರ ಏನಿದೆಯಲ್ಲ, ಅದು ಸುತ್ತಮುತ್ತ ಹೊರಗಡೆ ಆವರಣ ಈ ಥರ ಇದೆ. ಇವಾಗ ನಾವು ಹಂಗೆ ಮೇಲ್ಗಡೆ ಹತ್ರ ಹೋಗ್ತಿದ್ದೇವೆ. ಹೆಂಗಿದೆ ತೋರಿಸ್ತೀನಿ ಇವಾಗ. ಇಲ್ಲಿ ಡೀಟೇಲ್ಸನ್ನು ಕೊಟ್ಟಿದ್ದಾರೆ. ಇದು ಫ್ರೆಂಡ್ಸ್ ನೋಡ್ತಿದ್ದೀರಿ ನೀವು, ನೀರು ಸಾಗರ ಜಲಾಶಯದ ಸಂಪೂರ್ಣವಾದ ವಿವರಣೆ ಕೊಟ್ಟಿದ್ದಾರೆ. ಫ್ರೆಂಡ್ಸ್, ಇದು ನೀರು ಸಾಗರ ಕೆರೆ ಬಂದುಬಿಟ್ಟು ಟೋಟಲ್ 1200 ಎಕರೆ ಐತೆ ಅಂತ. ಮಳೆಗಾಲದಾಗ ನೀರು ಸ್ಟೋರ್ ಆಗ್ತಾವೆ. ಅದಾದ್ಮೇಲೆ ನಮ್ಮ ಹುಬ್ಳಿ ಧಾರವಾಡ ಸುತ್ತಮುತ್ತ ಏನೈತಲ್ಲ, ಎಲ್ಲ ಜನಕ್ಕೂ ನೀರು ಇಲ್ಲಿಂದ ಸಪ್ಲೈ ಆಗ್ತೈತೆ. ಫ್ರೆಂಡ್ಸ್, ನಾನಿವಾಗ ದುಮಾಡ ಹತ್ರ ಇರೋದ ನೀರು ಸಾಗರ ಕೆರೆ ಬಂದಿದ್ದೀನಿ. ಇನ್ನೊಂದೇನು ಖುಷಿ ಅನ್ನಿಸ್ತೈತೆ ಅಂತಂದ್ರೆ, ಇಲ್ಲಿ ನನಗೂ ಒಬ್ಬರ ಯೂಟ್ಯೂಬರ್ ಸಿಕ್ಕರೆ, ಶಿವ ಪಾಟೀಲ್ ಅಂತ. ಅವರು ಕಾಮಿಡಿ ವೀಡಿಯೋಸ್ ಮಾಡ್ತಾರಂತ. ನನಗೂ ಭಾಳ ಖುಷಿ ಆಯ್ತು ಅವ್ರನ್ನ ಭೇಟಿಯಾಗಿ. ಅವರು ನೀರು ಸಾಗರ ಇರ್ತಾರೆ. ಏನು ಹೇಳ್ತಾರೆ ನೀರು ಸಾಗರ ಕೆರೆ ಬಗ್ಗೆ, ಅವ್ರ ಹತ್ರ ಮಾತಾಡ್ಸೋಣ ಇವಾಗ. ಶಿವ್ರು ನಮಸ್ತೆ. ನಮಸ್ತೆ ಸರ್. ನಿಮ್ಮ ಚಾನಲ್ ನೋಡಿದ್ದೀನಿ ಸರ್, ನೀವು ತುಂಬ ಚೆನ್ನಾಗಿ ಕಾಮಿಡಿ ವಿಡಿಯೋಸ್ ಎಲ್ಲ ಮಾಡ್ತೀರಿ. ಓಕೆ ಸರ್, ಧನ್ಯವಾದಗಳು. ಸರ್, ನೀವು ನಾನು ಕೇಳ್ಪಟ್ಟಿರೋದು ನೀವು ನೀರು ಸಾಗರ ಹತ್ರನೇ ಇರೋದು? ಹೌದು ಸರ್, ನಂದು ಇಲ್ಲೇ ಹುಬ್ಳಿ ಪಕ್ಕನೇ ದುಮಾಡ ಗ್ರಾಮ ಅಂತೇಳಿ, ದುಮಾಡ ಅಂಡರ್ ಒಳಗೆ ಬರುತ್ತಿದೆ ನೀರು ಸಾಗರ ಕೆರೆ ಅಂತೇಳಿ. ಬಟ್ ನೀರು ಸಾಗರ ಊರಿದೆ, ಇದು ನೀರು ಸಾಗರ ಕೆರೆ ಅಂತೇಳಿ ಹೆಸರು. ಬಟ್ ಇದೆಲ್ಲ ನನ್ನ ಆಡಳಿತ ನಡೀತಿದ್ದು ಹಿಂದೆಲ್ಲ ಹಿರಿಯರ ಕಾಲದೊಳಗೆ ದುಮಾಡದಿಂದ ನಡೀತಾ ಇತ್ತು. ಬಟ್ ಈ ನೀರು ಸಾಗರ ಕೆರೆ ಅಂದ್ರೆ ಭಾಳ ಅಗದಿ ಜನಪ್ರಿಯವಾದಂಥ, ನಮ್ಮ ಸುತ್ತಮುತ್ತಲ ಹುಬ್ಳಿಗೆ ಜನಪ್ರಿಯ ಆದಂಥ ಒಂದು ಕೆರೆ ಆಗಿದೆ ಸರ್ ಇದು. ಬಟ್ ಎಲ್ಲ ಜನ ವೀಕೆಂಡ್ ಬರ್ತಿರ್ತಾರೆ, ಸಂಡೇಕೊಮ್ಮೆ ಎಲ್ಲರೂ ಬಂದು ಎಂಜಾಯ್ ಮಾಡಿ ಹೋಗುವಂಥ ಒಂದು ದೊಡ್ಡ ಕೆರೆ ಇದೆ. 1200 ಎಕರೆ ಐತ್ರಿ ಇದು ಕೆರೆ. ಭಾಳ ಜನ ಬಂದು ಸೇರ್ತಾರೆ. ಮತ್ತು ಒಳ್ಳೆ ಇದು ಇನ್ನೊಂದು ಕುಡಿಯೋಕೆ ಯೋಗ್ಯವಾದಂಥ ನೀರು ಅಂದ್ರೆ ಹುಬ್ಳಿ ಆನಂದ್ ನಗರಿಗೆಲ್ಲ ಸಪ್ಲೈ ಆಗುತ್ತೆ ಸರ್ ಇದು. ಇಲ್ಲಿ ಕಣಿವೆ ಹೊನ್ನಾಪುರದಿಂದ ಫಿಲ್ಟರ್ ಆಗುತ್ತೆ ಸರ್. ಕಣಿವೆ ಹೊನ್ನಾಪುರದಿಂದ ಫಿಲ್ಟರ್ ಆಗಿ ಇದಕ್ಕೆ ಹೋಗ್ತದೆ. ಶಿವರ್, ನಿಮಗೇನಾದರೂ ಕಾನ್ಸೆಪ್ಟ್ ಬರೀಬೇಕು ಅಂತಂದ್ರೆ, ನೀವೇನಾದರೂ ಕಾಮಿಡಿ ಕಾನ್ಸೆಪ್ಟ್ ಏನಾದರೂ ಬರೀಬೇಕಂತಂದ್ರೆ ನೀವು ಇಲ್ಲೇ ಬಂದು ಬರೀತೀರಾ, ಹೇಗೆ? ಹಂಗೇನಿಲ್ಲ ಸರ್, ಯಾವಾಗಾದ್ರೂ ಮನಸ್ಸಿಗೆ ಬೇಜಾರಾದಾಗ ಇಲ್ಲಿ ಬಂದಿರ್ತೀವಿ ಸಂಡೇಕೊಮ್ಮೆ. ಹಂಗೆ ಏನಾದರೂ ಕಾನ್ಸೆಪ್ಟ್ ಇಲ್ಲೇ ಬಂದ ಕೆಲವೊಂದು ಕಾನ್ಸೆಪ್ಟ್ಗಳು ನೆನಪಾಗಿರ್ತಾವ, ಕಾಮಿಡಿ ಎಲ್ಲ ಅಂಥವನ್ನೆಲ್ಲ ಇಲ್ಲಿ ಕಲೆಕ್ಟ್ ಮಾಡ್ಕೊಂಡು ನೋಟ್ಸ್ ಮಾಡ್ಕೊಂಡು ಇಟ್ಕೊಂಡಿರ್ತೀವಿ. ಬಟ್ ಹಂಗೆ ಏನಾದರೂ ಬರಲೇಬೇಕಂತ ಹೇಳಿ ಅನ್ಕೊಂಡು ಏನು ಬರೋದಿಲ್ಲ. ಬಟ್ ಏನೋ ಸಂಡೇಕೊಮ್ಮೆ ಬಂದಿರ್ತೀವಿ, ಮನಸ್ಸು ಹಗರಾಕಿರೋದು ಸರ್ ಬಂದಾಗೊಮ್ಮೆ. ಹಾಂ ಸರ್, ಇನ್ನೊಂದು ಈ ಕೆರೆ ಬಗ್ಗೆ ಹೇಳ್ಬೇಕಂದ್ರೆ, ನಮ್ಮ ಹುಬ್ಳಿಲಿಂದ ಮತ್ತು ಧಾರವಾಡಲಿಂದ ಸೇಮ್ ಅಷ್ಟೇ ಡಿಸ್ಟೆನ್ಸ್ ಒಳಗೆ ಕೆರೆ ಐತ್ರಿ. ಒಂದು 21 ಕಿಲೋಮೀಟ್ರ್ ಹುಬ್ಳಿಲಿಂದ ಆಗೈತಿ.
ಒಳ್ಳೆ ಮತ್ತು 19 ಕಿಲೋಮೀಟರ್ ನಮ್ಮ ಧಾರವಾಡದಿಂದ ಆಕೈತಿ ರೀ. ಯಾರಾದರೂ ಬಂದು ನೋಡ್ಬೇಕಂದ್ರೆ ಭಾರಿ ಚಂದ ಕೆರೆ ಐತಿ, ಬಂದು ನೀವು ನೋಡ್ಕೊಂಡು ಹೋಗ್ಬೋದು ಸಂಡೇಕೊಮ್ಮೆ. ಓಕೆ ಓಕೆ. ನೋಡ್ರಿ ಇದು ನಾನು ಹಂಗೆ ಸುಮ್ಮನೆ ಅಲ್ಲಿ ಕೆರೆಗೆ ಬಂದಿದ್ವಿ. ನಮ್ಮ ಮಂಜುನಾಥ್ ಸರ್ ಅವರು ಬಂದರು, ವ್ಲಾಗಿಂಗ್ ಮಾಡ್ತಾ ಇದ್ರು, ನೋಡಿದೆ ನಾನು. ಯಾಕೋ ಖುಷಿ ಆಯ್ತು, ನಾನೊಬ್ಬ ಯೂಟ್ಯೂಬರ್ ಅಲ್ಲ, ಅವ್ರನ್ನೂ ಕೇಳಿದೆ, ಹಿಂಗಾಗಿ ಕಾಂಟ್ಯಾಕ್ಟ್ ಆದರು. ಅವರು ಇಲ್ಲೇ ಹುಬ್ಳಿ ಪಕ್ಕ ಅವ್ರದ್ದು ಒಂದು ನಗರ. ಬಟ್ ಅವ್ರದ್ದು ಚಾನಲ್ ಈಗ ನಾನು ನೋಡಿದೆ, ಒಳ್ಳೊಳ್ಳೆ ಕಂಟೆಂಟ್ ಮಾಡತ್ತಾರ. ಬಟ್ ಇಂಥವ್ರಿಗೆ ಸ್ವಲ್ಪ ಸಪೋರ್ಟ್ ಮಾಡಿರಿ. ಈಗ ಬೆಳೀತಾ ಇರುವಂಥ ಒಬ್ಬ ಸಣ್ಣ ಯೂಟ್ಯೂಬರ್ ನಿಮ್ಗೆ ಒಳ್ಳೊಳ್ಳೆ ಕಂಟೆಂಟ್ ಕೊಡ್ತಾರ ಅಂತೇಳಿ ನಮಗೂ ನಂಬಿಕೆ ಐತಿ. ಹೇಗಾದರೂ ಮಾಡಿ ಅವ್ರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ. ಮಂಜುನಾಥ್ ನಿಮ್ಮೊಂದಿಗೆ ಅಂತೇಳಿ ಅವರು ಕನ್ನಡದಾಗ ಮಾಡ್ತಾರೆ ವ್ಲಾಗಿಂಗ್. ಬಟ್ ಅವ್ರಿಗೆ ಸಪೋರ್ಟ್ ಮಾಡಿರಿ ಎಲ್ಲರೂ. ನಮ್ಮದು ಶಿವ ಪಾಟೀಲ್ ಅಂತೇಳಿ ಚಾನಲ್ ಐತಿ, ಶಿವ ಪಾಟೀಲ್ ಕಾಮಿಡಿ ಅಂತ ಹೊಡೆದ್ರೆ ಬರ್ತೈತಿ. ಬಟ್ ಸಪೋರ್ಟ್ ಮಾಡಿರಿ. ನಿಮ್ಮ ಎಲ್ಲ ಕನ್ನಡಿಗರ ಆಶೀರ್ವಾದ ನಮ್ಮ ಮೇಲೆ ಇರಲಿ ಅಂತೇಳಿ ಎಲ್ಲರನ್ನಂತ ಕೇಳ್ಕೊತೇನೆ. ಇನ್ನೊಂದೇನಪ್ಪ ಅಂದ್ರೆ ಅವರು ಯೂಟ್ಯೂಬರ್ ಶಿವ ಪಾಟೀಲ್ ಅವರ ಸಿಕ್ಕಿದ್ದ ಭಾಳ ಖುಷಿ ಆಯ್ತು ನನಗೆ. ಅವ್ರ ಕಾನ್ಸೆಪ್ಟ್ ಕೇಳಿದ್ದೆ, ಒಳ್ಳೆ ಕಾನ್ಸೆಪ್ಟ್ ಇದೆ ಅವ್ರ ಹತ್ರ. ತುಂಬ ಚೆನ್ನಾಗಿ ವರ್ಕ್ ಮಾಡ್ತಿದ್ದಾರೆ. ನಾನು ನೋಡಿದೆ ಚಾನಲ್, ತುಂಬ ಚೆನ್ನಾಗಿ ಮಾಡಿದಾರಲ್ಲ ಕಂಟೆಂಟ್ಗಳನ್ನೆಲ್ಲ. ಅವರು ಭೇಟಿಯಾಗಿದ್ದು ನನಗೂ ಒಂಥರ ಖುಷಿ ಅನ್ನಿಸ್ತಿದೆ. ಮತ್ತು ಇಲ್ಲಿಂದ ಹೊಡ್ತಿದ್ದೆ ನಾನು ಇವಾಗ. ಆಲ್ಮೋಸ್ಟ್ ಅಲ್ಲ, ನಾವು ಇವಾಗ ನೀರು ಸಾಗರ ಕೆರೆ ನೋಡೈತೆ. ನಾನು ರಿಟರ್ನ್ ಹೊಡ್ತಿದ್ದೇನೆ ಇವಾಗ. ಮಾತ್ರ ಭಾರಿ ಸಖತ್ತಾಗಿದೆ ಅಂತ ಹೇಳ್ಬೋದು. ಸಂಜೆ ಮಾತ್ರ ಇನ್ನೂ ಚೆನ್ನಾಗಿ ಕಾಣಿಸ್ತೈತೆ. ಇವಾಗ ನಾವು ನೀರು ಸಾಗರ ಕೆರೆ ನೋಡ್ಕೊಂಡ್ಬಿಟ್ಟು ರಿಟರ್ನ್ ನಮಗೆ ಊರ ಕಡೆ ಪಯಣ ಬೆಳೆಸಿದ್ದೇವೆ. ಅಲ್ಲಿ ನೀವು ನೋಡತ್ತೀರಿ ನವಿಲುಗಳನ್ನ ರೋಡ್ ಮೇಲೆ ನೋಡ್ರಿ, ಬಿಚ್ಚ ನವಿಲುಗಳದಾವ ನೋಡ್ರಿ. ಇಲ್ಲೇ ಹಾರಿ ಹೋತ್ ನೋಡ್ರಿ, ಜಸ್ಟ್ ಇದೆ. ಇಲ್ಲಿ ಬಂದು ನೋಡ್ರಿ, ಇಲ್ಲಿ ನೋಡ್ರಿ ಎಷ್ಟು ನವಿಲು ಅದಾವ. ಇಲ್ಲೇ ನವಿಲು ದಾಮನ ಅಂತ ಹೇಳ್ಬೋದು. ಇದೆ ಫ್ರೆಂಡ್ಸ್, ಒಂದು ಚಾಂಗಡಿ ಬಂದ ಕ್ಯಾಂಟೀನ್ ಇಲ್ಲೇ. ಇಲ್ಲಿ ಟೀ ಕುಡಿಯೋಣ, ಎಲ್ಲ ಫ್ರೆಂಡ್ಸ್ ಸಿಕ್ಕಾರ. ಟೀ ಕುಡೋದ್ಮೇಲೆ ಹೊರಡೋಣ ಇಲ್ಲಿಂದ. ಚಾ ಕುಡ್ದೈತೆ, ಇವಾಗ ಹೊರಟಿದ್ದೀವಿ ಇಲ್ಲಿಂದ. ಫ್ರೆಂಡ್ಸ್, ಇವಾಗ ಟೈಮ್ ಬಂದ್ಬಿಟ್ಟು 7 ಗಂಟೆ ಆಯ್ತಾ. ಕತ್ಲಾಯ್ತಾ, ಮನೆಗೆ ಹೋಗೋದು ಲೇಟ್ ಆಗ್ತೈತೆ. ನಾವು ಇವಾಗ ದುಮ್ಮಾಡ ರೀಚ್ ಆದ್ವಿ. ನಾವಿವಾಗ ದುಮ್ಮಾಡಿಂದ ಹೊರಟಿದ್ದೇವೆ. ಇವಾಗ ಧಾರವಾಡ ಹೋಗಿ ನಮಗೆ ಗಾಮಗಟ್ಟಿ ಮೇಲೆ ಮನೆಗೆ ಹೋಗ್ಬೇಕು. ನಾವಿವಾಗ ನಿಯರ್ ಟು ಧಾರವಾಡ ಇದ್ದೇವೆ. ತುಂಬ ಕತ್ಲಾಗಿದೆ. ನಾವು ಧಾರವಾಡ ರೀಚ್ ಆಗ 10-15 ಮಿನಿಟ್ಸ್ ಆಗ್ಬೋದಾ. ಇವಾಗ ನಾವು ಧಾರವಾಡ ರೀಚ್ ಆದ್ವಿ. ನೀವು ನೋಡ್ತಿದ್ದೀರಿ, ಇದು ಧಾರವಾಡ ಊರು ಒಳಗಡೆ ಸಂತೆ. ಧಾರವಾಡದಲ್ಲಿ ಸಿಕ್ಕಾಪಟ್ಟೆ ಜನ, ಯಾಕಂದ್ರೆ ಇವತ್ತು ಸಂತೆ ಇರ್ಬೋದ. ಸೊ ನಾವು ಧಾರವಾಡಿಂದ ಹೊರಟ್ವಿ. ನನ್ನ ಮನೆ ರೀಚ್ ಆಗೋಕ್ಕೆ ಒಂದು ಹಾಫ್ ಆನ್ ಅವರ್ ಆಗ್ತೈತೆ. ನಾವು ಇವಾಗ ರಾಮಘಾಟ್ ಇಂಡಸ್ಟ್ರಿಯಲ್ ಏರಿಯಾನ ರೀಚ್ ಆದ್ವಿ. ನಾವಿವಾಗ ಜಸ್ಟ್ ಮನೆ ರೀಚ್ ಆದ್ವಿ.
ಎಂದಿನಂತೆ ಇವತ್ತಿನ ಲಾಗನ್ನು ಮುಗಿಸೋ ಸಮಯ. ನಿಮ್ಮ ಪ್ರೀತಿ, ಪ್ರೋತ್ಸಾಹ, ಆಶೀರ್ವಾದ ಸದಾ ನನ್ನ ಮೇಲೆ ಇರಲಿ ಅಂತ ಕೇಳ್ಕೊಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಒಂದು ವೇಳೆ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಮಾನಿ ಮಂಜುನಾಥ್ ನಿಮ್ಮೊಂದಿಗೆ ಧನ್ಯವಾದಗಳು.